ಗುರುಜಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ರಾಮೇಶ್ವರ ಕ್ಷೇತ್ರದ ಕುರಿತು ತಿಳಿಸ್ಕೊಡ್ತಿದ್ರಿ. ಅಲ್ಲಿಗೆ ಹೋದಾಗ ಮೊದಲಿಗೆ ನಾವೆಲ್ಲರೂ ಶಬರಿಯ ದರ್ಶನವನ್ನ ಮಾಡಿ ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ರಿ. ಮಾತುಕತೆಯನ್ನ ಮುಂದುವರಿಸೋಣವೇ? ಖಂಡಿತ. ಶಬರಿ ದರ್ಶನವನ್ನ ಯಾತಕ್ಕೆ ಮಾಡಬೇಕು, ಈಗ ಯಾರು ಅನ್ನೋದಕ್ಕೋಸ್ಕರ ವಿಚಾರ ಹೇಳ್ತೀನಿ ಕೇಳಿ. ಸುಬ್ರಹ್ಮಣ್ಯನ ಅಂಶದಲ್ಲಿ ಹುಟ್ಟಿರ್ತಕ್ಕಂಥ ಆಕೆ ದೇವ ಪೂಜೆಯ ಪುನಸ್ಕಾರಗಳನ್ನು ಮಾಡಿದಾಗ ಸುಬ್ರಹ್ಮಣ್ಯನಿಗೆ ಅವ್ವಯ್ಯಾರ್ ಅಂತ, ಅವ್ವೈ ಯಾರ್ ಅಂದರೆ ನೀನು ಯಾರಮ್ಮ ಅಂತ ಸುಬ್ರಹ್ಮಣ್ಯ ಕೇಳಿದಾಗ ಅವಳು ಹೇಳಿರ್ತಕ್ಕಂಥದ್ದು ಜ್ಞಾನ ಫಳನೀಯಪ್ಪ ಅಂತ. ಜ್ಞಾನವೇ ನೀನಾಗಿರತಕ್ಕಂಥನು ಫಳಂ ನೀಯಪ್ಪ. ಅದಕ್ಕೋಸ್ಕರ ಆಗ ಆ ಕಾಲದಲ್ಲಿ ಹಾಡು ಹೇಳ್ತಾ ಇದ್ರು, ಫಳನೀಯಪ್ಪ ಜ್ಞಾನ ಫಳನೀಯಪ್ಪ. ನೋಡಿ, ಆ ದೈವ ಸಾನ್ನಿಧ್ಯ ಇವತ್ತಿಗೂ ಆ ಹಾಡು ಮೊಳಗ್ತಾ ಇದೆ ಆ ಕ್ಷೇತ್ರದ ಮಹಿಮೇಲೆ. ಆದರೆ ವಿಚಾರ ಏನು ಅಂದರೆ ಅವ್ವಯ್ಯಾರಾದವರೇ ಅದಾದ ಮೇಲೆ ರಾಮಾಯಣ ಕಾಲದಲ್ಲಿ ಆಗಿರ್ತಕ್ಕಂಥವ್ರು ಯಾರು? ಸಾಕ್ಷಾತ್ ಇವಳೆ. ಯಾರು? ಶಬರಿ ಆದ್ಲು. ತದನಂತರ ಆದ್ಲು. ಆ ಶಬರಿಗೂ ಕೂಡ ಪರೀಕ್ಷೆ ಆಗಬೇಕು ಅಂತಿತ್ತು. ಕೃಷ್ಣ ಸಂಬಂಧ ಸ್ವರೂಪದಲ್ಲಿ ಕೃಷ್ಣೆಯಲ್ಲಿ ಅನುಗ್ರಹವನ್ನು ಪಡಿತಕ್ಕಂಥವಳು ಯಾರು? ಯಶೋದೆ ಆದ್ಲು. ಅಂದರೆ ಅಲ್ಲೂ ಕಾಯೋದೇ ಆಯಿತು ಸಾಕ್ಷಾತ್ ರಾಮಚಂದ್ರನಿಗೆ. ಎಲ್ಲ ಕಾದ ಮೇಲೆ ಕೊನೆಯದಾಗಿ ಬಂದ್ಲು ವಕುಳಾದೇವಿ ಆದ್ಲು ಕಲಿಯುಗಕ್ಕೆ. ನೋಡಿ, ಇದೇ ಅವ್ವಯ್ಯಾರು ಇಷ್ಟಿಷ್ಟು ಜನ್ಮವನ್ನು ತಗೊಂಬಂದಿದ್ದಕ್ಕೆ ಸಾಕ್ಷಿ ರೂಪವಾಗಿ ಇವತ್ತಿಗೂ ಅಷ್ಟು ಚೆನ್ನಾಗಿ ಅವಳು ಕಾದಿರ್ತಕ್ಕಂಥ ಜೀವನ ಪರ್ಯಂತ ಈ ಭೂದೇವಿನೇ ಸ್ವತಃ ಕಾದ್ತಿದ್ಲು ಅಂತ. ಅದಕ್ಕೆ ಆ ಭೂದೇವಿಯ ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಈ 4 ಅವತಾರಗಳನ್ನು ತೆಗೆದು ಆ ಭೂದೇವಿ ಇದೇ ಸ್ವರೂಪದಲ್ಲಿ ಬಂದು ಜಗತ್ತನ್ನು ಕಾಯ್ತಾ ಇದ್ದಾಳೆ. ಯಾವ ಸ್ವರೂಪದಲ್ಲಿ ಯಾವ ರೀತಿಯಾಗಿ ಕಾಯ್ತಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ಈ ಭಾಸವನ್ನು ಆಗತಕ್ಕಂಥ ಈ ಜೀವ ಚರಿತ್ರೆಯಲ್ಲಿ ಇವತ್ತಿಗೆ ಅಲ್ಲೂ ಸಾಕ್ಷಿ ರೂಪವಾಗಿ 4 ಚಿತ್ರಗಳನ್ನು ಹಾಕಿದ್ದಾರೆ. ಅದನ್ನು ಪರಿಪೂರ್ಣವಾಗಿ ನೋಡಿದಾಗ ಈ ಅವತಾರವೇ ಇದು, ಈ ಅವತಾರವೇ ಮತ್ತೊಂದು, ಇದು ಮತ್ತೊಂದು ಅವತಾರ, ಹೀಗೆ ಅಂತ ಕಲಿಯುಗದವರೆಗೂ ಆ ವಕುಳಾದೇವಿ ಶ್ರೀನಿವಾಸನ ಸಾನ್ನಿಧ್ಯ ಸೇರೋವರೆಗೂ ನಾವೆಲ್ಲ ಕಲಿಯುಗಕ್ಕೆ ಬಂದೇ ಬಿಟ್ವಿ. ಕಲಿಯುಗದಲ್ಲಿ ದರ್ಶನ ಮಾಡಿ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಮುಂದಕ್ಕೆ ಹೋದಾಗ ನಾವು ನೋಡ್ತಕ್ಕಂಥ ದೃಶ್ಯ ಎಲ್ಲಿ? ನಾವು ಸಮುದ್ರಕ್ಕೆ ಮೊದಲಾಗಿ ಹೋಗಬೇಕು. ಎಲ್ಲರೂ ಹೇಳ್ಬಿಟ್ಟಿದ್ದೀನಿ, ರಾಮೇಶ್ವರಕ್ಕೆ ಹೋದಾಗ ಕನಿಷ್ಠ ಪಕ್ಷ ನೀವು ಹೋಗಿ ಆತ್ರಾತ್ರವಾಗಿ ಹೊರಡೋಗಿ ಆತ್ರಾತ್ರವಾಗಿ ಬರೋದು ದಯವಿಟ್ಟು ಮಾಡಬೇಡಿ. ನಿಧಾನಕ್ಕೆ ಹೋಗಬೇಕು, ನಿಧಾನಕ್ಕೆ ವಾಪಸ್ ಬರಬೇಕು. ಅಂದರೆ ಕನಿಷ್ಠ ಪಕ್ಷ ರಾಮೇಶ್ವರದಲ್ಲೇ ನೀವು 3 ದಿವಸ ಕಳೆದೇ ಇದ್ದರೆ ಪ್ರಯೋಜನವಿಲ್ಲ. ಪೂರ್ತಿಯಾಗಿ ನೀವು ಆ ದರ್ಶನವನ್ನು ಮಾಡೋದು ಇದೇ ಕ್ರಮದಲ್ಲಿ. ಪೂರ್ತಿಯಾಗಿ ದೈವ ದರ್ಶನವನ್ನು ಮಾಡೋಕ್ಕೆ ನಿಮಗೆ ಸಮಯ ಬೇಕಾಗಿರೋದು ಇಷ್ಟು ದಿವಸಗಳ ಕಾಲ. ಅಲ್ಲಿಂದ ಹೋಗಲಿಕ್ಕೆ 1.5 ದಿವಸ, ಬರಲಿಕ್ಕೆ 1.5 ದಿವಸ, ಕನಿಷ್ಠ 1 ವಾರ ಬಿಟ್ಟು ಯಾವ ಕಾಲಕ್ಕೂ ಹೋದರೆ ಪ್ರಯೋಜನವಿಲ್ಲ. ನೀವೇನಾದರೂ ಟೂರು ಟ್ರಿಪ್ಪು ಗಿಪ್ಪು ಏನಾದರೂ ಹಾಕೊಳ್ಳಾಗಿದ್ರೆ ಈ ಒಂದು ಕ್ಷೇತ್ರಕ್ಕೆ ಮಾತ್ರ ಹೋಗಿ. ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಆಂದಿವೆ ಹಂಗೆ ಹೊಟ್ಟಾಗೆ ರಾಮೇಶ್ವರ ದರ್ಶನ ಮಾಡ್ಕೊಂಡು ಹಿಂಗೆ ಬಂದ್ಬಿಟ್ವಿ ಅಂತ ಪ್ರಯೋಜನ ಇಲ್ಲ. ಪ್ರಯೋಜನ ನೀವು ಮಾಡದೇ ಇದ್ದೇ ಯಾವ ಕಾಲಕ್ಕೂ ಕ್ಷೇತ್ರ ಮಹಿಮೆ ನಿಮಗೆ ಬರೋಕ್ಕೆ ಸಾಧ್ಯವಿಲ್ಲ. ನೋಡಿ, ಪಿತೃಕಾರ್ಯಗಳನ್ನು ತೀರಿಸೋದಕ್ಕೋಸ್ಕರ ಇಡೀ ಜಗತ್ತಿನಲ್ಲಿ ಪರಿವರ್ತನೆ ಮಾಡೋದೇ ಕಾಶಿ ಯಾತ್ರೆ ಅಂತ ಕರಿತೀವಿ. ಕಾಶಿ ಯಾತ್ರೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಮೊದಲಾಗಿ ರಾಮೇಶ್ವರಕ್ಕೆ ಹೋಗಿ ತದನಂತರ ನಾವು ಪೂರ್ತಿಯಾಗಿ ಕಾಶಿಗೆ ಹೋಗಬೇಕು, ಕಾಶಿಯಿಂದ ಮತ್ತೆ ರಾಮೇಶ್ವರಕ್ಕೆ ಬರಬೇಕು. ಇದು ನಿಜವಾದ ಸತ್ಯ ಘಟನೆ. ಆಗ ಮನೆಗೆ ಬಂದ ಮೇಲೆ ಕಾಶಿ ಯಾತ್ರೆ ಸಂಭಾರವನ್ನು ಮಾಡ್ಕೋಬೇಕು. ಇಲ್ದಿದ್ರೆ ರಾಮೇಶ್ವರಕ್ಕೆ 2 ಸಲ ಹೋಗದೆ ಇದ್ರೆ ಪ್ರಯೋಜನವಿಲ್ಲ. ರಾಮೇಶ್ವರದಿಂದ ಏನು ತೊಗೊಂಡು ಹೋಗ್ಬೇಕು ಕಾಶಿಗೆ, ಕಾಶಿಯಿಂದ ಏನು ತರಬೇಕು ರಾಮೇಶ್ವರಕ್ಕೆ, ಅದೆಲ್ಲ ಒಂದೊಂದೇ ಸ್ಟೆಪ್ಪಾಗಿ ಹೇಳ್ಕೊಡ್ತೀನಿ, ಯೋಚನೆ ಮಾಡಬೇಡಿ. ಆದರೆ ಈಗ ನಾವು ಹೋಗ್ತಾ ಇರತಕ್ಕಂಥದ್ದು ರಾಮೇಶ್ವರಕ್ಕೆ. ಮೊದಲಾಗಿ ಸಮುದ್ರ ದರ್ಶನ. ಸಮುದ್ರ ರಾಜನ್ನ ನೀವು ಅಕಸ್ಮಾತ್ ಸೇರಿದ್ರೆ ಮಧ್ಯಾಹ್ನದಲ್ಲಿ ಸೇರ್ತೀರ. ಟ್ರೈನಲ್ಲಿ ಹೋಗೋರು ಅಷ್ಟು ಜನ ಮಧ್ಯಾಹ್ನದಲ್ಲಿ ಸೇರ್ತೀರ. ಬಸ್ಸು ಗಿಸ್ಸಲ್ಲಿ ಹೋಗತಕ್ಕಂಥವ್ರು ರಾತ್ರಿ ಪ್ರಯಾಣ ಮಾಡಿ ಗಂಟೆಗಟ್ಟಲೆ ಅಂದರೆ 19 ಅವರ್ ನೀವು ಹೇಗೇ ಮಾಡಿದ್ರು, ಎಷ್ಟು ಬೇಗ ಹೋಗಿ ಎಷ್ಟು ನಿಧಾನಕ್ಕೆ ಹೋಗಿ 19 ಅವರ್ ಕನಿಷ್ಠ ಪಕ್ಷ ಬೇಕು. ರಾಮನಾಥಪುರದಲ್ಲಿ ಚೆಕ್ ಪಾಯಿಂಟ್ ಇರುತ್ತೆ, ಅಲ್ಲಿ ಎಲ್ಲರೂ ನಿಲ್ಲಿಸ್ಬಿಡ್ತಾರೆ, ಒಬ್ಬೊಬ್ಬರಾಗಿ ಬಿಡಬೇಕು. ಅದು ಟ್ರೈನ್ ಮುಖಾಂತರನೇ ಹೋಗ್ತಾ ಇದ್ವಿ. ಅದಾದ ಮೇಲೆ ಅಬ್ಬಾಡ ಅಂತ ಒಂದು ದೊಡ್ಡ ಬ್ರಿಡ್ಜ್ ಬಂತು, ರಾಮ್ ಸೇತು ಅಂತ ದೊಡ್ಡದೊಂದು ಬ್ರಿಡ್ಜ್ ಕಟ್ಟಿದ್ರು. ಈಗ ಆ ಪೂರ್ತಿಯಾಗಿ ಬಸ್ಸಲ್ಲಿ ವೆಹಿಕಲಲ್ಲೇ ಹೋಗ್ಬೋದು. ಹೋದರೂ ಸಹ ಆ ಊರಿನಲ್ಲಿ ರಾಮೇಶ್ವರ ಸೇರಿದ್ರು ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಆರ್ಡಿನರಿ ಬಸ್ಗಳಲ್ಲಿ ಹೋಗ್ತಕ್ಕಂಥ ವಿಚಾರಗಳು. ನಿಮ್ಮ ಸ್ವಂತ ಗಾಡಿಯಲ್ಲಿ ಒಳಭಾಗದಲ್ಲಿ ಪ್ರವೇಶವಿಲ್ಲ. ಇದು ಮೊದಲಿಂದ ಬಂದಿರತಕ್ಕಂಥ ವಿಚಾರ. ಬೇರೆ ಬಸ್ಗಳಲ್ಲಿ ಅಥವಾ ಟೆಂಪೋ ಟ್ರಾವೆಲರಲ್ಲಿ ಏನೇ ಹೋಗಲಿ ಅಲ್ಲಿ ಇಳ್ಕೋಬೇಕು. ಸ್ವಂತ ಗಾಡಿಗಳಾದರೆ ಮಾತ್ರ ಒಳಗಡೆ ಹೋಗಬಹುದು. ಇಷ್ಟು ವಿಚಾರಗಳಿದೆ. ಇದು ಮೊದಲನೇ ಸ್ಪಷ್ಟೀಕರಣ. ಅದಕ್ಕೆ ನೀವುಗಳು ಚಪ್ಪಲಿಗಳು ಹಾಕೊಂಡು ಹೋಗಲಿ, ಒಡವೆ ವಸ್ತುಗಳನ್ನಾಗಲಿ ಏನೇ ಇಟ್ಕೊಂಡ್ರು ಎಷ್ಟು ಮಟ್ಟಿಗೆ ಬೇಕೋ ಅಷ್ಟು ಮಟ್ಟಿಗೆ 3 ದಿವಸಕ್ಕೆ ಬೇಕಾದ ಬಟ್ಟೆಗಳನ್ನ ಮಾತ್ರ ಇಟ್ಕೊಳ್ಳಿ. ಎಲ್ಲರೂ ಚೊಂಬನ್ನು ಮಾತ್ರ ಬಹಳ ವಿಶೇಷವಾಗಿ ತೊಗೊಂಡಿರಿ. ಏನಪ್ಪ ಚೊಂಬು ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀರಿ ಅಂತ ಅನ್ಕೋಬೇಡಿ. ಹೋದಾಗ ಸ್ನಾನ ಮಾಡೋಕ್ಕೆ ಅವ್ರು ಅಲ್ಲಿ ಇಲ್ಲಿ ಏನೇನೋ ಬಿಸಾಕಿರ್ತಕ್ಕಂಥ ಚೊಂಬುಗಳನ್ನ ಮಾರ್ತಾರೆ, ಯಾರೋ ಬಿಟ್ಟು ಹೋಗಿರತಕ್ಕಂಥ ಚೊಂಬುಗಳನ್ನ ಮಾಡ್ತಾರೆ. ಯಾಕೆ ಬೇಕು? ತೀರ್ಥ ದರ್ಶನ ಮಾಡಬೇಕಾದ್ರೆ ನೀವು ಆ ನೀರನ್ನು ಶೇಖರಣೆ ಮಾಡಬೇಕು. ಮೊದಲೇ ಜ್ಞಾಪಿಸ್ತಾ ಇದ್ದೀನಿ, ನೀರನ್ನು ನೀವು ಶೇಖರಣೆ ಮಾಡದಿದ್ರೆ ಕಾಶಿಗೆ ಹೋಗೋಕ್ಕೆ ಪ್ರಯೋಜನವಿಲ್ಲ.
ಸ್ನಾನ ಮಾಡಕ್ಕೆ ನೀರು ಎತ್ತಾಕೋಬೇಕು. ನೀರು ಸಮುದ್ರ ಸ್ವಲ್ಪ ದೂರದಲ್ಲಿದ್ದರೆ ಏನು ಮಾಡ್ತೀರಾ, ಹೋಗ್ತೀರೇನು ಸಮುದ್ರದ ಹತ್ರ? ಆಗೋದಿಲ್ಲ. ಅಲ್ಲಿ ಏನು ಅಂದರೆ ಸಮುದ್ರಕ್ಕೆ ಮೊದಲಾಗಿ ಶಾಪ ಬಂದಿದೆ. ಆ ಶಾಪವನ್ನು ತಿಳಿಸ್ಕೊಡೋಣ. ಆದರೆ ಈಗ ಸಮುದ್ರಕ್ಕೆ ಹೋಗೋಣ. ಮಠ ಮಧ್ಯಾಹ್ನ ಸಮುದ್ರಕ್ಕೆ ಹೋದಾಗ ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನವಿದೆ. ಇದೇನಪ್ಪ ಕಾಶಿಯಲ್ಲಿ ಕಾಶಿ ವಿಶ್ವನಾಥ ರಾಮೇಶ್ವರದಲ್ಲಿ ಯಾಕೆ ಬಂದ ಅಂದ್ಕೊಂಡ್ರೆ, ಕಾಶಿ ವಿಶ್ವನಾಥನ ದೇವಸ್ಥಾನ ಯಾತಕ್ಕೆ ಅಂದರೆ ಇವನಿಗೆ ರಾಮ ಕಾಯ್ತಾ ಕೂತಿದ್ದ ಸೀತಾಮ್ಮನವರ ಹುಡುಕಕ್ಕೆ ಹೋಗಕ್ಕೆ ಮೊದಲು. ಇದು ಮೊದಲನೇ ಲಿಂಗ ದರ್ಶನವನ್ನು ಮಾಡಬೇಕು. ನಾವು ಆ ಸೀತಾಮ್ಮನವರ ಹುಡುಕಕ್ಕೆ ಹೋದಾಗ ಅವನು ಪೂಜೆಯನ್ನು ಮಾಡಿದಾಗ 2 ಲಿಂಗಗಳು ಬೇಕಾಗಿತ್ತು. ಆ ಲಿಂಗಗಳನ್ನು ಯಾರು ತರೋರು? ಈ ಈಶ್ವರನ ಪೂಜೆ ಮಾಡೋಕ್ಕೋಸ್ಕರ ಅವನ ಹತ್ರ ಇದ್ದಿದ್ದ ಬಂಟ ಯಾರು? ಸಾಕ್ಷಾತ್ ಆಂಜನೇಯ. ಅದಕ್ಕೆ ಅಂಗದ 1, ಆಂಜನೇಯ 1, 2 ಲಿಂಗಗಳನ್ನು ತಂದಿರೋದೇ ಕಾಶಿಯಿಂದ. ಅಂಗದ ಬಂದು ಕಾಶಿಯಿಂದ ತರ್ತಾನೆ. ಇವನೇನು ಮಾಡ್ತಾನೆ ಬುದ್ಧಿವಂತ ಆಂಜನೇಯ, ಅಯ್ಯೋ ಪಕ್ಕದಲ್ಲೇ ಇದೆ ಅಂತ ಹೇಳಿ ಲಂಕೆಯಿಂದಾನೇ ಒಂದು ಲಿಂಗವನ್ನು ತಂದುಬಿಡ್ತಾನೆ. ಅದಕ್ಕೆ 2 ಲಿಂಗಗಳು ಏಕಕಾಲಕ್ಕೆ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಕಾಶಿ ವಿಶ್ವನಾಥನ ದೇವಸ್ಥಾನ ಅಂತ ಹೆಸರಿದೆ. ಅಲ್ಲಿ ಹೋಗಿ ಸಮುದ್ರದ ಹತ್ರ ಮೊದಲು ದರ್ಶನ ಮಾಡಬೇಕು, ನಮಸ್ಕಾರ ಮಾಡ್ಕೋಬೇಕು, ಪರ್ಮಿಷನ್ ಕೇಳ್ಕೋಬೇಕು. ಭೂಸ್ಪರ್ಶವಾಗ್ತಾ ಇದ್ದೀವಿ. ನನ್ನ ಮನೆಯಲ್ಲಿ ಏನೇನು ವಸ್ತುಗಳು ಕಳೆದು ಹೋಗಿದೆ ಅಂದರೆ, ಫಾರ್ ಎಕ್ಸಾಂಪಲ್, ಎಷ್ಟೋ ಕುಟುಂಬಗಳಲ್ಲಿ ಗಂಡು ಮಕ್ಕಳು ಬಿಟ್ಟು ಹೊಟ್ಟೋಗಿರ್ತಾರೆ ದೂರದಲ್ಲಿ, ಹೆಣ್ಣು ಮಕ್ಕಳನ್ನ ಅಥವಾ ಮದುವೆ ಮಾಡಿ ಕಳಿಸ್ಬಿಟ್ಟಿರ್ತಾರೆ, ಅಥವಾ ಕಳೆದು ಹೋಗಿರ್ತಾರೆ ಚಿಕ್ಕ ವಯಸ್ಸಲ್ಲೇ, ಎಷ್ಟೋ ವರ್ಷಗಳಾದರೂ ಎಲ್ಲಿದ್ದಾರೆ ಅಂತ ಸುಳಿವೇ ಸಿಕ್ಕಿಲ್ಲ. ಅಥವಾ ಗಂಡ ಹೆಂಡತಿ ಮಕ್ಕಳು ಎಲ್ಲ ಯಾವುದೋ ವಿನಾಕಾರಣದಿಂದ ಎಲ್ಲ ಛಿದ್ರವಾಗಿ ಸಂಸಾರ, ಗೊತ್ತಿರಲ್ಲ. ಆಸ್ತಿಯಲ್ಲಿ ಯಾವ ಕಾಲಕ್ಕೂ ಕಳೆದುಕೊಂಡಿದ್ದ ಸಮಯದಲ್ಲಿ ಚಿಕ್ಕ ಬಾಲ್ಯದಲ್ಲಿ ತಂದೆ ತಾಯಿ ಸತ್ತು ಹೋದಾಗ ಆ ಮಕ್ಕಳು ಅನಾಥರಾಗಿ ಎಲ್ಲೋ ಬೀದಿಲಿ ಬಿಸಾಕ್ಬಿಟ್ಟಿದ್ದಾಗ ಇಂಥವ್ರು ಕೂಡ ಎಷ್ಟೋ ಜನ ತಂದೆ ತಾಯಿ ಇಲ್ಲದೆ ಇರತಕ್ಕಂಥವ್ರು, ಯಾರನ್ನೋ ತಂದೆ ತಾಯಿ ಅಂತ ಇರತಕ್ಕಂಥವ್ರು ಕೂಡ ಜೀವಂತವಾಗಿದ್ದೀರಾ. ಇದು ಸತ್ಯ. ಆ ಜನಗಳೆಲ್ಲರೂ ಈ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಬೇಕು. ಯಾತಕ್ಕೆ ಅಂದರೆ ಇಡೀ ಜಗತ್ತು ನಾಲಿಗೆ ಹೇಗಿದೆಯೋ ಆ ಆಕಾರದಲ್ಲೇ ಇರೋದು ನಮ್ಮ ಭಾರತ ದೇಶ. ಆ ತುದಿಯ ಭಾಗದಲ್ಲಿ, ಎಡಭಾಗದ ತುದಿಯ ಭಾಗದಲ್ಲಿ ಪ್ರತಿಯೊಬ್ಬನಿಗೂ ನಾಲಿಗೆಯಲ್ಲಿ ಗಂಟಿರುತ್ತೆ. ಆ ಗಂಟಿನ ಜಾಗವೇ ನಮಗೇ ಗೊತ್ತಿಲ್ಲದೆ ಸೈಕಲಾಜಿಕಲ್ ಆಗಲಿ, ಸೈಂಟಿಫಿಕಲ್ ಆಗಲಿ, ಬಾಡಿ ರಿಯಾಕ್ಷನ್ ಆಗಲಿ, ಈ ದೇಹದ ಹೇಗಿದೆಯೋ ಆವರಣಗಳು ಹಾಗೇ ಪ್ರತಿಷ್ಠಾಪನೆ ಈ ಭೂಮಿಯನ್ನು ಮಾಡಿದಾಳೆ ಆ ಜಗನ್ಮಾತೆ. ಅದಕ್ಕೆ ಸಮುದ್ರದಲ್ಲಿ ನಾಲಿಗೆ ಚಾಚಿರೋ ಆ ತುದಿಯಲ್ಲೇ ಕಾಶಿ ವಿಶ್ವನಾಥನ ದೇವಸ್ಥಾನ. ಇಲ್ಲಿ ಆ ಋಣಗಳನ್ನು ತೀರಿಸ್ಕೋಬೇಕು. ಅಂದರೆ ಅಬಾರ್ಷನ್ಸ್ ಆಗಿರತಕ್ಕಂಥವ್ರು, ನೀವೇ ಬೇಕು ಅಂತ ಎಷ್ಟೋ ಜನ ಮಕ್ಕಳನ್ನ ಸಾಯಿಸಿರ್ತಕ್ಕಂಥವ್ರು, ಅಥವಾ ಹೆಣ್ಣು ಮಕ್ಕಳು ಹುಟ್ಟು ಬಿಡ್ತಾ ಇದ್ದಾರೆ ಬೇಡ ನಮಗೆ ಅಂತ ಆ ಗಂಡೇ ಬೇಕು ಅಂತ ಹೇಳಿ ಎಷ್ಟೋ ಜನ ವಂಶಸ್ಥರಾಗೇ ಬೇಕು, ಗಂಡು ಮಕ್ಕಳು ವಂಶ ಬೆಳಿಬೇಕು ಅಂತ ಹೇಳಿ ಬೇಕು ಅಂತ ದೌರ್ಜನ್ಯದಿಂದ ಸಾಯಿಸಿರ್ತಕ್ಕಂಥವ್ರೇ ಆಗಲಿ, ಈ ಕರ್ಮಗಳು ನಿಮಗೆ ಬಿಟ್ಟು ಹೋಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಇಲ್ಲಿ ಬಂದು ಪ್ರಾಯಶ್ಚಿತ್ತವನ್ನು ಮಾಡಿ ಆ ಸಮುದ್ರ ಸ್ನಾನವನ್ನು ಮಾಡಿ ಈ ಕಾರ್ಯ ಮಾಡೋವರೆಗೂ ಸಮುದ್ರ ಸ್ನಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡಿದ್ರೂ ಪ್ರಯೋಜನವಿಲ್ಲ. ಆದ್ರಿಂದ ನೀವುಗಳು ಎಷ್ಟು ಜನ ಗೊತ್ತಿದ್ದೋ ಮಕ್ಕಳು ಕಳ್ಕೊಂಡಿದ್ದವರು, ಅಥವಾ ಬೇಕು ಅಂತ ಗೊತ್ತಿಲ್ಲದೇನೆ ಬೇರೆ ಸಂಬಂಧ ಅನೈತಿಕವಾಗಿ ಇಟ್ಕೊಂಡಿದ್ದವರು, ಬೇರೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಲವ್ ಮಾಡ್ಕೊಳ್ಳೋದೊಂದಾಗ ಒಂದು ಸಂತಾನ ಆಗೋಗಿರುತ್ತೆ. ತಪ್ಪು ರಾತ್ರಿ ಆಗುತ್ತೋ ಬೆಳಗ್ಗೆ ಆಗುತ್ತೋ ಮಧ್ಯಾಹ್ನವಾಗುತ್ತೋ ಗೊತ್ತಿಲ್ಲ. ಆ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಇವತ್ತು ಮಾಡದೇ ಇದ್ರೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸೋದು ಖಚಿತ ಸತ್ಯ. ಅದಕ್ಕೆ ಇಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಆ ವಿಶ್ವನಾಥನ ದೇವಸ್ಥಾನದಲ್ಲಿ. ಒಂದು ಆಂಜನೇಯ ಯಾಕೆ ಅಂದರೆ ಕಳೆದು ಹೋಗಿರೋ ವಸ್ತು ಅಂದರೆ ದಕ್ಷಿಣದ ಸಮುದ್ರ ಭಾಗದಿಂದ ತರ್ತಾನೆ. ಕಾಶಿಯಿಂದ ದಕ್ಷಿಣದಲ್ಲಿ ಅಲ್ಲದೆ ಉತ್ತರದಲ್ಲಿ ಮಹಾಸ್ಮಶಾನೆ, ಇಡೀ ಜಗತ್ತಲ್ಲೇ ದೊಡ್ಡ ಸ್ಮಶಾನ ಕಾಶಿ. ಅಂದರೆ ಯೋನಿಯ ಆಕಾರದಲ್ಲಿ ಜಗನ್ಮಾತೆನೇ ಸ್ವತಃ ಕೂತಿರೋದು. ಈ ನಾಲಿಗೆ ಆಕಾರ, ಮೇಲ್ಭಾಗ ಯೋನಿ ಆಕಾರ. ಅಂದರೆ ಇವಳಿಗೆ ಇಡೀ ಜಗತ್ತಿನ ಅಡಗೋಗಿರ್ತಕ್ಕಂಥ ಈ ಭೂಮಂಡಲ ಭಾರತ ಖಂಡ ಅಂತ ಏನು ಕರಿತೀವಿ, ಅದನ್ನು ಜ್ಞಾನ ಚಿನ್ಮುದ್ರಾ ಸ್ವರೂಪದಲ್ಲಿ ಕೂತಿರ್ತಕ್ಕಂಥದ್ದೇ ಈ ಕಾಶಿ ವಿಶ್ವನಾಥನ ದೇವಸ್ಥಾನ ರಾಮೇಶ್ವರದಲ್ಲಿ. ಇಷ್ಟು ವಿಚಾರ ಇದೆ. ಇಲ್ಲಿ ಹೋಗಿ ನೀವುಗಳು ಏನು ಮಾಡಬೇಕು ಅಂದರೆ ಹಣ್ಣು ಹಂಪಲ ತೊಗೊಂಡು ಹೋಗೋದಲ್ಲ, 2 ತೆಂಗಿನಕಾಯಿ ತೊಗೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಬಿಲ್ವ ಅರ್ಚನೆ, ಬಿಲ್ವ ಪತ್ರೆ ತೊಗೊಂಡು ಹೋಗಬೇಕು. ಗಂಡ ಹೆಂಡತಿ ಇಬ್ಬರು ಪುತ್ರ ಪ್ರಾಯಶ್ಚಿತ್ತವನ್ನು ಅಂದರೆ ಪುತ್ರ ಆಗಲಿ ಆ ಪ್ರಾಯಶ್ಚಿತ್ತವನ್ನು ದಂಪತಿಗಳಿದ್ದರೆ ಮಾತ್ರ ಆ ಪಾರಿವನ್ನು ಮಾಡಬೇಕು. ಹೇಗೆ ಮಾಡಬೇಕು, ಏನು ಮಾಡಬೇಕು ಯೋಚನೆ ಮಾಡ್ತಾರೆ ಹೇಳ್ತೀವಿ.